ಟಿಎಂಸಿ ಅಧಿಕಾರಿಗಳಿಗೆ, ನೀರು ಕೊಡುವ ಅಧಿಕಾರಿಗಳಿಗೆ, ನೀರು ಕೊಡುವ ಅಧಿಕಾರಿಗಳಿಗೆ, ಟಿಎಂಸಿ ಅಧಿಕಾರಿಗಳಿಗೆ, ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸುವ ಟಿಎಂಸಿ ಅಧಿಕಾರಿಗಳಿಗೆ, 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 ಬಡವರ ಸಮಸ್ಯೆಗಳನ್ನು ಸ್ಪಂದಿಸುವ ಟಿಎಂಸಿ ಅಧಿಕಾರಿಗಳಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ನೀರು ಕೊಡದ ಟಿಎಂಸಿ ಅಧಿಕಾರಿಗಳಿಗೆ, ಕುಂಭಕರ್ಣ ನಿದ್ದೆ ಮಾಡುವಂತ ಟಿಎಂಸಿ ಅಧಿಕಾರಿಗಳಿಗೆ, ಕುಂಭಕರ್ಣ ನಿದ್ದೆ ಮಾಡುವಂತ ಟಿಎಂಸಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. 2 ತಿಂಗಳಿಂದ ಮನವಿ ಪತ್ರವನ್ನು ನೀಡಿದಂತ ಅದಕ್ಕೆ ಸ್ಪಂದಿಸದ ಟಿಎಂಸಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನಿಮ್ಮ ಹೆಸರಮ್ಮ? ಯಾವೂರ? ಏನ್ ಸಮಸ್ಯೆ ಏನಾಗಿದಮ್ಮ? ನೀರಿಂದ್ರಿ, ನೀರು 6 ತಿಂಗಳಿದ್ದ ಇಲ್ಲ, ನೀರನೇ ಇಲ್ಲ, ಕುಡಿಯೋ ನೀರಿಲ್ಲ, ಬಳಸೋ ನೀರಿಲ್ಲ, ನಮಗೆ ನೀರಂಬದೇ ಇಲ್ಲ, ನೀರಿಂದೇ ಪ್ರಾಬ್ಲಮ್. ಎಷ್ಟು ವಾರ್ಡಮ್ಮ? ನಮ್ದು 3ನೇ ವಾರ್ಡ್ ರೀ. ಸದಸ್ಯರು ಯಾರು? ಬಾಬು. ಬಾಬಾ. ಮತ್ತೆ ಇಷ್ಟು ಸಮಸ್ಯೆ ಇದೆ ಅಂದ್ಮೇಲೆ ಮತ್ತೆ ನೀರಿನ ಯಾವ ರೀತಿ ವ್ಯವಸ್ಥೆ ಇದೆ ಅಲ್ಲಿ? ನೀವು ಮತ್ತೆ ನೀರಿಗಾಗಿ ಅಲೆದಾಡ್ತಾ ಇದ್ರಲ್ಲಿ? ನೀರಿಗಾಗಿ ಅಲ್ಲಾಡ್ತೀವ್ರಿ. ಅವರು ಕೌನ್ಸಿಲ್ ಅವರು ಗುಡ್ಡ ಗುರು ಅಲ್ಲಿ ಇಲ್ಲಿ ಅಣಿಕೊಂಡ್ರೆ ಅವ್ರ ತಲೆ ನಾವ್ ಎಲ್ಲಿ ಹೋಗಿ ಅಂತ ಕೇಳ್ಬೇಕು. ಅಲ್ಲಿ ಇಲ್ಲಿ ಅಣಿಕೆ ಅಂತಾರ. ಎಷ್ಟು ಸಲ ಆಯ್ತು ಬೆಟ್ಟ ಆದ್ರೂ ಓಣಕ್ಕೆ ಬಂದಿಲ್ಲ. ಯಾರನ್ನ ಕೇಳ್ಬೇಕು ನಾವು? ಮತ್ತೆ ಈಗ ನಿಮ್ಮ ಪರಿಸ್ಥಿತಿ ಹೆಂಗಮ್ಮ? ನಮ್ ಪರಿಸ್ಥಿತಿ ನೀವೇ ಬಗೆಹರಿಸ್ಬೇಕ್ರಿ. ಅಲ್ಲಮ್ಮ, ಈಗ ಯಾಕಂತಂದ್ರೆ ನಿಮ್ಮ ಮತ ಪಡೆದಿರ್ತಕ್ಕಂಥದ್ದ ರಾಜಕಾರಣಿಗಳು ಕೂಡ ನಿಮಗೆ ಸಮಸ್ಯೆ ಬಗೆಹರಿಸಬೇಕಂತ ತಿಳ್ಬೇಕು. ಆದ್ರೆ ನೀವೇ ಬೀದಿಗೆ ಬಂದು ಹೋರಾಟ ಮಾಡ್ತಾರೆ. ಇದು ಎಲ್ಲಿಗೆ ಬಂದಿದೆ ಜನಸಾಮಾನ್ಯರ ಪರಿಸ್ಥಿತಿ? ಮತ್ತೆ ನಮ್ಮ ಮಾತು ಕೇಳವಲ್ರಿ. ಯಾರು? ಬಾಬು. ಅವರೇ ನಮ್ಮ ವಾಡ್ಯಾಕ ಇರೋದು. ಅವರೇ ಇಲ್ಲ ಅಂದ್ಮೇಲೆ ಅವ್ರು ಒಳ್ಳೇದಂದ್ರು ಇಲ್ಲ, ಕೆಟ್ಟದಂದ್ರು ಇಲ್ಲ. ಎಲೆಕ್ಷನ್ ಬಂದಾಗ ಬಂದದ್ದ ಸರಿ ಮಕ್ಕ ಕೂಡ ತೋರ್ಸಿಲ್ಲ. ನಾವು ಇಷ್ಟು ಇಬ್ಬಂದಿ ಬಿದ್ರೆ ನಾವ್ ಯಾರನ್ನ ಕೇಳ್ಬೇಕು? ಅಲ್ಲ, ಅಲ್ಲಿ ನಿಮ್ಮ ವಾರ್ಡಲ್ಲಿ 3ನೇ ವಾರ್ಡಲ್ಲಿ ಯಾವ ರೀತಿ ಸಮಸ್ಯೆ, ನೀರಿಗಾಗಿ ಯಾವ ರೀತಿ ಪರದಾಟಿದೆ ಅಲ್ಲಿ? ಎಲ್ಲ ಸಮಸ್ಯೆ ಐತೆ. ಒಂದು ಕೊಡ ನೀರು ಸಿಗವಲ್ವು. ಮನೆ ಮನೆಗೆ ಕೊಡ ಹಿಡ್ಕೊಂಡು ಓಡಾಡ್ತೀವಿ. ಪಕ್ಕದ ಮನೆಯವ್ರು ಒಂದು ಓಣೆಯವ್ರು 1 ದಿನ 2 ದಿನ ಒಂದು ಕೊಡ ಬಿಡ್ತಾರ. ಆಮೇಲೆ ಎಲ್ಲಿ ತರ್ಬೇಕು ನಾವು ನೀರು? ನೀರಿನ ವ್ಯವಸ್ಥೆ ಬೇಕ್ರಿ. ನೀರಿನ ವ್ಯವಸ್ಥೆ ಇಲ್ಲ. ಹೆಸರು? ಭೀಮಮ್ಮ ಸರ್. ಭೀಮಮ್ಮ. ಯಾವ ಊರಮ್ಮ ನಿಮ್ದು? ಮಾನ್ವಿ ಸರ್. ಮಾನ್ವಿ. ಎಷ್ಟನೇ ವಾರ್ಡಮ್ಮ? 3ನೇ ವಾರ್ಡ್ ಸರ್. ಹೌದು. ಸಮಸ್ಯೆ ಏನಾಗಿದೆ? ಪುರಸಭೆಗೆ ಬಂದಿದ್ರಿ? ಅಲ್ಲಿ ಪುರಸಭೆಗೆ ಬಂದಿರೋದಂದ್ರೆ ಸರ್, ನೀರಿಂದ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ನಮ್ಗೆ ಗಟ್ರದ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ಗಟ್ರ ತೆಗಿತಾರ ಸರ್, ಅಲ್ಲೇ ಬಿಟ್ಟು ಹೋಗ್ತಾರೆ ಸರ್. ನಾವು ಮತ್ತೆ ಯಾರನ್ನ ಕೇಳ್ಬೇಕು ಸರ್? ನಾವು ನೀರಿಂದ ಇಲ್ಲ ಸರ್, ಮತ್ತೆ ಕರೆಂಟ್ ಇಲ್ಲ ಸರ್. ಅಲ್ಲಿ ಮಠದಲ್ಲಿ ಬರ್ತಾರ ಸರ್ ಜನ, ಭಕ್ತರು ಬರ್ತಾರ ಸರ್. ನೀರ್ ಕೈ ಕಾಲು ತೊಳಕಾಕ ನೀರಿಲ್ಲ ಸರ್ ಅಲ್ಲಿ. ಮತ್ತೆ ಅಲ್ಲಿ ಎಲ್ಲಾ ಹಂಗೆ ಇರ್ಬೇಕು ಸರ್. ಅಲ್ಲಿ ಅಂಗನವಾಡಿದು ಅಂಗನವಾಡಿ ಶಾಲೆ ತಲೆ ನಂತರ ಕುಂದ್ರಕ್ಕ ನಿಂದ್ರಕ್ಕ ಇಲ್ಲ ಸರ್. ಅಲ್ಲಿ ಮಕ್ಕಳು ಬಾತ್ರೂಮ್ ಹೋಗ್ತಾರೆ ಸರ್, ಅವ್ರಿಗೆ ನೀರು ಇಲ್ಲ ಸರ್ ಅಲ್ಲಿ. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆ ಮೇಲೆ ಹೇಗಮ್ಮ, ಅಂದ್ರೆ ನಿಮ್ಮ ಜೀವನ ನಿರ್ವಹಣೆ ಹೇಗಿದೆ ಅಲ್ಲಿ? ಅಲ್ಲಿ ಹೆಂಗಂದ್ರೆ ಸರ್ ಸಮಸ್ಯೆ ಸರ್. ನಮ್ಮ 3ನೇ ವಾರ್ಡ್ ಅಂದ್ರೆ ಸಮಸ್ಯೆ ಸರ್, ಬರೇ ಸಮಸ್ಯೆ ಸರ್. ಅಲ್ಲಿ ನಿಮ್ಮ ವಾರ್ಡ್ ಸದಸ್ಯರು ಯಾರು? ನಮ್ಮ ವಾರ್ಡ್ ಸದಸ್ಯರು ಬಾಬು ಸರ್. ಮತ್ತೆ ಅಸಲ್ ಬರಲ್ಲ ಸರ್, ಬರಲ್ಲ. ವಾರ್ಡ್ ಹೆಂಗೈತಂತ ಒಂದು ಸಲ ಬಂದು ಅಣಿಕೆ ಹಾಕಿಲ್ಲ ಸರ್. ಗೆದ್ದಿದ್ದೆ ಫೈನಲ್ ಸರ್. ಆಮೇಲೆ ಬಂದ್ ಅದು ಹೆಂಗಾಯ್ತೋ ಏನೋ ಅಲ್ಲಿ ಅಲ್ಲಿ ಎಲ್ಲ ಜನಸಂಖ್ಯೆ ಹೆಂಗ ಅದು ಏನಂತ ವಿಚಾರ ಇಲ್ಲ ಸರ್ ಅವರು. ಮತ್ತೆ ನಾವ್ ಯಾರನ್ನ ಕೇಳ್ಬೇಕು ಸರ್? ನಾವ್ ಗೆದ್ದವ್ರನ್ನ ಕೇಳ್ಬೇಕಾ ಸೋತವ್ರನ್ನ ಕೇಳ್ಬೇಕು ಸರ್? ನಾವ್ ಯಾರನ್ನ ಕೇಳ್ಬೇಕು ಸರ್? ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿರೋ ಸರ್. ನಾವು ಈಗ ಮುಂದಿನ ನಿಮ್ ನಿರ್ಧಾರ ಏನಮ್ಮ? ನಿರ್ಧಾರ ಇಲ್ಲ ಸರ್. ನಮ್ ಕರೆಂಟು ಬೇಕು, ನೀರು ಬೇಕು, ಗಟ್ರದ ಎಲ್ಲ ವ್ಯವಸ್ಥೆ ಬೇಕು ಸರ್. ಅಲ್ಲಿ ನಾವ್ ಇಲ್ಲಿ ಇರ್ತೀವಿ ಸರ್. ಎಲ್ಲಿ ಹೋಗಲ್ಲ. ಈಗ ಅಲ್ಲಮ್ಮ, ಏನಂತಂದ್ರೆ ಈಗ ನೀವು ಶೌಚಾಲಯ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರಿ. ಈ ದೇಶ ಅಭಿವೃದ್ಧಿ ಆಗಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾಗನೇ ಇಲ್ಲ ಸರ್. ರಾತ್ರಿ ಕೂಡ ಹೋಗ್ಬೇಕು ಸರ್. ಅಲ್ಲಿ ಗಿಡದಾಗ ಮುಳ್ಳಾಗ ಗಂಟೆಗೆ ಹೋಗ್ಬೇಕು ಸರ್. ಎಲ್ಲ ಜಾಗನೇ ಇಲ್ಲ. ಜಾಗ ಇಷ್ಟೆಲ್ಲ ಇದ್ರು ಸರ್ ನಮ್ಮ ವಾರ್ಡ್ ಮತ್ತೆ ಕೌನ್ಸಿಲರ್ ಬಂದ್ ಮಾತಾಡಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಅಂದ್ರೆ ನಿಮ್ಮ ಜೀವನ ಕಷ್ಟಕರವಾಗಿದೆ. ಕಷ್ಟಕರ ಐತೆ ಸರ್. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಇಲ್ಲಿ ಬಂದಿರೋ ಸರ್. ನಾವು ಈಗ ನಿಮಗೆ ದಿಕ್ಕ ಯಾರಮ್ಮ? ದಿಕ್ಕು ಯಾರಿಲ್ಲ ಸರ್. ಮುನ್ಸಿಪಾಲಿಟಿದವರು ನೀವೇ ಸರ್. ಎಲ್ಲ ಆಫೀಸ್ ಅವರೇ ನಮ್ಗೆ ದಿಕ್ಕು ಸರ್. ಪತ್ರ ಕೊಟ್ಟವರೇ ದಿಕ್ಕು. ನೀವು ಆಫೀಸರೇ ನಿಮ್ಗೆ ಎಲ್ಲ ನೀವು ಆಫೀಸರೇ ಮಾಡಿಸ್ಕೊಡ್ಬೇಕು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ ನಾಯ್ಕ ಅಂತ ಸರ್. ಹೌದು ಸರ್. ಯಾವ ಏರಿಯಾ ಸರ್? ನಮ್ದು 3ನೇ ವಾರ್ಡ್ ಸರ್, ನಮಾಜಿ ಏರ್ಗುಡ್ಡ. ಮಾನ್ವಿ ಸರ್.
ಯಾವ ಊರು ಸರ್ ನಿಮ್ದು? ಮಾನಿ ಸರ್. ಸಮಸ್ಯೆ ಏನಾಗಿದೆ ಸರ್ ಪುರಸಭೆಗೆ ಬಂದಿದ್ರಿ? ಸಮಸ್ಯೆ ಸರ್ ಬಹಳಷ್ಟು ಸಮಸ್ಯೆಗಳಿದೆ ಸರ್. ಹಾಂ, ಚರಂಡಿ ಸಮಸ್ಯೆ ಇದೆ, ಹಾಂ, ಐಮಸ್ ಲೈಟಿನ ಸಮಸ್ಯೆ ಸಹ ಇದೆ, ನೀರಿನ ಸಮಸ್ಯೆ ಅಂದ್ರೆ ಬಹಳಷ್ಟು ಇದೆ ಸರ್. ಇಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇದೆ ಸರ್. ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು 15ರಿಂದ ಒಂದು 20-25 ಜನ ಸ್ಟೂಡೆಂಟ್ ಇದಾರೆ ಸರ್. ಸಣ್ಣ ಮಕ್ಕಳಿದ್ದಾರೆ. ಆ ಮಕ್ಕಳು ಕಕ್ಕ ಮಾಡಿದಾಗ ಕುಂಡೆ ತೊಳಕ ನೀರು ಕೂಡ ಇಲ್ಲ ಸರ್. ಡಿಶ್ ಪೇಪರ್ ಮತ್ತೆ ಪೇಪರ್ ತಗೊಂಡು ಒರೆಸುವಂತ ಇವರು ನಮ್ಮ ಮೇಡಮ್ ಸಹ ಇಲ್ಲಿದ್ದಾರೆ ಸರ್. ಅವರು ಸಹ ಅವರ ಕಷ್ಟ ಹೇಳಿಕೆ ಬಿಡ್ತಾರೆ ಸರ್. ಮತ್ತೆ ದಿನ ಒಂದಂತಂದ್ರೆ ಈಗ ಎಷ್ಟೋ ಸಲ ನಾವು 2 ಸಲ ಮೆಮೊರಿ ಪತ್ರ ಕೊಟ್ಟಿದ್ದೀವಿ ಸರ್. ನಾವು TMC ಮುಖ್ಯಾಧಿಕಾರಿಗೆ ಭೇಟಿಯಾದ್ರೆ ಸಮಿತಿ ಒಳ್ಳೆ ರೀತಿಯಿಂದ ಸ್ಪಂದನೆ ನಮ್ಗೆ ಕೊಡ್ತಾನೆ ಇಲ್ಲ. ಅವರು ಬರೀ ಮಾಡ್ತೀವಿ ಅಂತ ಬರೀ ಸಮಜಾಯಿಸಿ ಕೊಡ್ತಾ ಇದಾರೆ ಹೊರತಾಗಿ ಅವರು ರಿಸಲ್ಟ್ ಅಂದ್ರೆ ಅಲ್ಲಿ ತಂದಿಲ್ಲ. ಇನ್ನೊಂದು JJM ಒಂದು ತೋಡಿದ್ದಾರೆ ಸರ್. ಅಲ್ಲಿ JJM ತೋಡಿದ್ದಾರೆ, ತೋಡಿಕೇಸಿ ಅದೇ ರೀತಿ ಬಿಟ್ಟು ಬಿಟ್ಟಿದ್ದಾರೆ ಸರ್. ಅವರೆಲ್ಲ ತೆಗೆ ಕೂಡ ಮುಚ್ಚಿಲ್ಲ. ಹಂಗೆ ಒಂದು 5-6 ಜನಗಳಿಗೆ ಇದು ಆಗಿಬಿಟ್ಟಿದೆ ಸರ್. ನೀರು ಕಲೆಕ್ಷನ್ ಕೊಟ್ಟಿದ್ದಾರೆ, ನೀರು ಕಲೆಕ್ಷನ್ ಸಮ್ಮತಿಗೆ ಕರೆಕ್ಟ್ ಕೊಟ್ಟಿಲ್ಲ ಸರ್. ನೀರಿಂದ ಒಂದು 2 ಗುಮ್ಮಿ ಇದಾವೆ ಸರ್, 2 ವಾರ್ಡ್ ಇದೆ ಇದಾವೆ, ನೀರಿನ ಟ್ಯಾಂಕ್ ಇದಾವೆ. ನೀರಿನ ಟ್ಯಾಂಕಿಗೆ ಅವರು ನೀರಿನ ಕಲೆಕ್ಷನ್ ಕೊಟ್ಟಿಲ್ಲ ಸರ್. ಒಂದು ಹೊಸ ಬೋರ್ ಹಾಕಿದ್ದಾರೆ ಸರ್ ಕೆನಲ್ ದಂಡಿಗೆ. ಆ ಬೋರ್ಲಿಂದ ಹಳೆ ಬೋರಿಗೆ ಕಲೆಕ್ಷನ್ ಕೊಡುವಂತ ಸಮಿತಿ ಮೆಮೊರಿ ಪತ್ರ ಕೊಟ್ಟಿದ್ದೀವಿ ನಾವು. ಅದು ಕೂಡ ಒಳ್ಳೆ ರೀತಿಯ ಸ್ಪಂದನೆಗಳು ಕೊಟ್ಟಿಲ್ಲ. ಅದಕ್ಕೆ ನಾವು ಇವತ್ತು ಮುನ್ಸಿಪಾಲಿಟಿಗೆ ಪುರಸಭೆ ಒಂದು ಆಫೀಸಿಗೆ ನಾವು ಮುತ್ತಿಗೆ ಹಾಕಿ ಅವ್ರಿಗೆ ಚಳಿ ಮುಟ್ಟಿಸುವಂತ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ ಸರ್. ಇವತ್ತು ಸಮಜಾಯಿಸಿ ಕೊಡ್ತಾ ಇದ್ದೀವಿ. ಇವತ್ತು ಬೇರೆ ಓಟಿಸಿ ಬಂದಿವಿ ಸರ್. ಅಧಿಕಾರಿಗಳಿಗೆ ಭೇಟಿ ಹಾಕಿ ಬಂದ್ವಿ, ಎಲ್ಲ ಮಾಡ್ತಾರೆ ಊರು ನೀವು ಅಂತ ಮತ್ತೆ ಸಮಜಾಯಿಸಿ ಕೊಟ್ಟರು. ನಾವು ಅದಕ್ಕೆ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ಇವತ್ತು ಇಲ್ಲೇ ಕುಂತಿದ್ದೀವಿ ಸರ್. ನಾವು ಅಲ್ಲಿ ಸಮಸ್ಯೆ ಬಗೆಹರಿಬೇಕು, ನಾವು ಇಲ್ಲಿಂದ ಎದ್ದೇಳಬೇಕು ಸರ್. ಇಲ್ಲಾಂದ್ರೆ ನಾವು ಇಲ್ಲೇ ಇರ್ತೇವೆ ಸರ್. 2 ದಿನ ಆಗಲ್ಲ 3 ದಿನ ಆಗಲ್ಲ ಇಲ್ಲೇ ಇರ್ತೇವೆ ಸರ್ ನಾವು. ಅಲ್ಲ ಸರ್, ಈಗ ಜನರೇ ಇಲ್ಲಿ ಬಂದು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂದ್ಮೇಲೆ ಇಲ್ಲಿರ್ತಕ್ಕಂಥ ಶಾಸಕರು ಏನ್ ಮಾಡ್ತಾರೆ? ನಿಮ್ಮ ಬಗ್ಗೆ ಸಮಸ್ಯಾತ್ಮಕವಾಗಿ ನೋಡ್ತಕ್ಕಂಥದ್ದು ಸದಸ್ಯರು ಏನ್ ಮಾಡ್ತಾರೆ? ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡಿದ್ದಾರೆ ಸರ್ ಇವರೆಲ್ಲರೂ. ಎಲ್ಲ ನಾಯಕರುಗಳು ಅಧಿಕಾರಿಗಳು ಏನ್ ಮಾಡಿದ್ರೆ ಪ್ರಜಾಪ್ರಭುತ್ವ ಕೊಲೆ ಮಾಡಿಬಿಟ್ಟಿದ್ದಾರೆ ಇವರೆಲ್ಲರೂ. ಒಬ್ಬ ಕೌನ್ಸಿಲರ್ ಆಗಿರ್ಬೋದು, ಒಬ್ಬ ಅಧಿಕಾರಿಗಳಿಗೆ ಒಂದು ಕೆಲಸದ ಜವಾಬ್ದಾರಿ ಇಲ್ಲ ಅಂತಂದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನಾಗಬೇಕು ಸರ್? ಇಲ್ಲಿ ಬಹಳಷ್ಟು ತೊಂದರೆ ಆಗಿದೆ ಸರ್ ಇಲ್ಲಿ.